ಗಂಡನ ಖಜ ಹರ್ಕೊಂಡಕ್ಕಿ ಜಾಣಿ ಮಿಂಡನ ಮನಿ ಸೇರಿಕೊಂಡಕ್ಕಿ ಜಾಣಿ ಉಂಡ ಅನ್ನ ಗಂಡಾಂತರ ಖಂಡಿತ ಕಾರಿಕೊಂಡಕ್ಕಿ ಜಾಣಿ ಎದ್ದು ಗಾಳಿಗೆ ತೂರಿಕೊಂಡಕ್ಕೆ ಜಾಣಿ ಬಿದ್ದ ಬೂದಿ ದಿನದ ಸಂತ್ಯಾಗ ಮಾರಿ ಸರ್ಕೊಂಡಕ್ಕೆ ಜಾಣಿ ಬಿದ್ದ ಬೂದಿ ದಿನದ ಸಂತ್ಯಾಗ ಮಾರಿ ಸರ್ಕೊಂಡಕ್ಕೆ ನಿರ್ಮಲ ಝಲ ಎರ್ಕೊಂಡಕ್ಕಿ ಜಾಣಿ ನಿರ್ಲಿಪ್ತನ ಕರ್ಕೊಂಡಕ್ಕಿ ಜಾಣಿ ಹರಿಯೋಳು ಒಂದೇವಾಡಿ ಮಲ್ಲೇಶ್ವರನು ಬೆರ್ಕೊಂಡಕ್ಕಿ ಜಾಣಿ ಹರಿಯೋಳು ಒಂದೇವಾಡಿ ಮಲ್ಲೇಶ್ವರನು ಬೆರ್ಕೊಂಡಕ್ಕಿ ಕೂಡಿದಂತ ದೈವದವರಿಗೆ ಶಿರವಾಗಿ ಹೇಳುವೇನು ಈಗ ಮಸಿವಿನ ಒಳಗ ಹಾಡಿ ಎಲ್ಲಿಗೆ ಬಂದು ನಿಂತಾರಪ್ಪ ಒಳಗ ಈಕಿ ಯಾವಾರ ಮಾತ್ರ ಹೆಂಗ್ಯಾನ ಮಾಡ್ಯಾಳ ಗೊತ್ತಾದ ತಮಗ ಇನ್ನ ಕೌರವ್ರ ಒಳಗೊಬ್ಬರು ಹೆಸರು ಮಾತ್ರ ಕೇಳ ಕೃಷ್ಣ ಯಾವ ಅಸ್ತ್ರ ಹಿಡ್ದಾನ ಕೂಡಲೇ ಹೆಸರ ನಾನು ಹೇಳಿದ್ದೆ ಹಿಂಗ ಯಾವುದು ಚಕ್ರ ಹಿಡ್ದಾನಂತ ಆಕಿ ಹೇಳ
ಪುರಾಣ ಇದ್ರ ನಾಯನು ಹೇಳಲ್ಲ ನಿನಗ ಅವ ಚಕ್ರ ಕೈಯಾಗಿ ಹಿಡನಂತ ಹೇಳಿ ಹೊರಗೆ ಹೋಗ್ಯಾಳ ಹಿಂಗ ಈಗ ಕೌರವ್ರದೊಂದು ಸುದ್ದಿ ಹೇಳಬೇಕಾಗ್ಯಾಳ ಇವರು 100 ಮಂದಿ ಗಂಡಸ ಮಕ್ಕಳ ಒಳಗ ದೊಡ್ಡವನೇ ಮಾತ್ರ ದುರ್ಯೋಧನ ಆ 100ನೇದವನ ಹೆಸರು ಬೇಕಾಗ್ಯಾದ ಮಸರಿನ ಹುಡುಗಿ ಕೌರವ್ರೊಳಗ 100ನೇದವನ ಹೆಸರ ಚೊಕ್ಕ ದೂರ ಎಲ್ಲದ ಕಸರ ಅವನ ಹೆಸರ ಯೋಚು ಅಂತ ಬರ್ದಾರ ತಿಳ್ಕೊ ನಿನ್ನೊಳಗ ಹೌದು ಇದು ಮಹಾಭಾರತ ಕಥಾ ಸಂಗ್ರಹದೊಳಗೆ ಹಿಂಗ ಬರದಾರವ ಹಿಂಗ ನಿನಗ ಸಂಶಯ ಇದ್ರ ತಗುದು ತಂಗಿ ನೋಡು ಮನೆಯಾಗ 20ನೇ ಪುಟ ಹಿಡ್ಕೊಂಡು 21ನೇ ಪುಟ ತನಕ ಬರದಾರವರು ಆ 101 ಮಂದಿ ಹೆಸರು ಮಾತ್ರ ಸಿಗುತ್ತೈತೆ ನಿನಗ ಈಗ ನಮ್ಮ ಕೌರವ್ರ ಹೆಸರು ಕೇಳಾಳ ನನಗೆ ಹೌದಲ್ರಿ ಮಾಸ್ತರ ಬಹಳ ಮಾತಾಡ ಹೋಗ್ಯಾರ 100ನೇದವನ ಹೆಸರು ನನಗೆ ಕೇಳಾಳ ಅವನ ಹೆಸರು ಯೋಚು ತಿಳ್ಕೊಂಡು ತಂಗಿ ಬೇಕಂದ್ರೆ ತೆಗೆದು ನೋಡಿ ಹೌದು ಇಲ್ಲಿ ಓದ್ಕೊಂಡವ್ರು ಬಂದಾರ ನಮ್ಮ ನರಸಿಂಹ ಕಾಕವ್ರ ಪವಾರ ಇಂಡಿ ಹೌದು ಅವ್ರಿಗೆ ನೀವು ಹೋಗಿ ಕೇಳ್ಕೊ ಹೌದು ಹೌದು 100ನೇದವನ ಹೆಸರು ಏನದ ಯೋಚು ಅವನ ಹೆಸರ ಇನ್ನ ಇದ್ರೊಳಗೆ ನಾನು ಒಂದು ಕೇಳ್ತೀನಿ ರೀ ಏನಂತ ಇವ್ರ 18 ಅವತಾರದ ಇವ್ರ ದೇವಿ ಹೌದು ಮತ್ತ ಮಹಿಷಾಸುರ ಕೊಲ್ಲಬೇಕಾದ್ರ ಒಂದೇ ಅವತಾರ ತಗೊಂಡು ಬಂದಾಳು ಏನ್ 18 ಅವತಾರಗಳು ತಗೊಂಡು ಬಂದಾಳು ಹೌದು ಹೌದು ಅವ್ ಓದ್ಕೊಂಡ ಪ್ರಕಾರ ನೋಡಿದ್ರ ಅವ್ರಿಗೆ ಒಂದೇ ಸಲ ಹೊಡೆದಿಲ್ಲಕ್ಕಿ ಮಹಿಷಾಸುರಗ ಹೌದೌದು ಒಂದೊಂದು ಅವತಾರದೊಳಗೆ ಬಂದು ಒಬ್ಬೊಬ್ಬರಿಗೆ ಹೊಡೆದಾಳ ಖರೆ ಹೌದು ಹೌದು ಒಬ್ಬರಿಗೆ ಹೊಡಿಬೇಕಾದ್ರೆ 100 5-8 ಸಲ ಬಂದು ಹೋಗ್ಯಾಳಕಿ ಹೌದು ಯಾವ್ಯಾವ ಅವತಾರ ತಗೊಂಡು ಬಂದಾಳ ಹೌದಲ್ರಿ ಮಾಸ್ತರ ಆಕಿನ ಹೆಸರು ಏನಿತ್ತು ಹೌದು ಹೌದು ಅದಕ್ಕಾಗಿ ನಾ ಮಹಿಷಾಸುರ ಮರ್ದನಿ ಮಾಡ್ಯಾಳ ಅವನ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬಂದ ಹಿಂಗ ಏನ್ರಿ ಹೇಳಿ ಮತ್ತ ಹೌದು ಹೌದು ಅದು ಹೆಸರು ಬೇರೆ ಆದ ತಂಗಿ ಹೌದು ನಿನ್ನ ಬಳಿ ಪವರ್ ಇತ್ತಂದ್ರೆ ಹೇಳುದು ಇಲ್ಲಪ್ಪ ಅಥವಾ ನನ್ ಬರಲ್ಲತ್ತ ಶರಣ ಆಗೋದು ಯಾರಿಗೆ ಕಮಿಟಿ ಅವ್ರಿಗೆ ಅಂದ್ರೆ ಈಕೆ ಕುಬಿಯರ ತಿಳಿದು ಹೋಗ್ತದ ಯಾಕ್ರಿ ನಮಗ್ ಹೆಂಗ್ ಕೇಳಾಳ ಈಗ ಕೌರವ್ರ 100ನೇದವನ ಹೆಸರು ನನಗೆ ಕೇಳಾಳ ಇದಕ್ಕೆ ಜರ ಅರುವರೆ ಆದಲ್ರಿ ಹೆಣ್ಮಗಳಿಗೆ ನಾ ಬಂದ ಅದೇ ಬಜಾರ್ ಬೀಳ್ತೀನಿ ಅನ್ನೋದ್ರ ಗೊತ್ತಾಗಬೇಕಲ್ಲ ಈಕಿಗೆ ದುರ್ಯೋಧನ ಏನ್ ಮಾಡ್ತಿದ್ದ ದುಶ್ಯಾಸನ ನಿಂತು ಸೀರೆ ಸೆಳಿಸಿದ್ದ ಯಾರ್ದು ದ್ರೌಪದಿ ಸೀರೆ ಸೆಳಿತಿದ್ದ ಆ ಸೀರೆ ಸೆಳೆಯುವಂತ ಟೈಮ್ ಒಳಗ ಇವ್ರ ಹೆಣ್ಮಕ್ಳು ಯಾರು ಬಂದಿಲ್ರಿ ಅಲ್ಲಿ ಅಪಮಾನ ಮಾಡ್ತಿದ್ದವ ಮಾಡ್ಲಕತ್ತಾಗ ಆಕಿನ ಮರ್ಯಾದೆ ಕಾಯುವಂತ ಟೈಮ್ ಒಳಗೆ ಯಾರು ಬಂದಾರ ಇವ್ರ ಹೆಣ್ಮಕ್ಳು ಬಂದಿರಲ್ರಿ ಮಾಸ್ತರ ಬಿಡು ಅವ್ರು ಬಂದ್ರು ಸಹಿತ ಅವ್ರಿಗೆ ಮಾನ ಕಾಪಾಡೋದು ಆಗಿಲ್ಲ ಇಲ್ಲಿ 100 ಮಂದಿ ಕೌರವ್ರ ಹೆಸರು ಹೇಳಲಕ್ಕಿ ಇವ್ರು ಹೊಸು ಮಂದಿಗೆ ಒಬ್ಬೊಬ್ರು ಹ್ಯಾಂಡ್ರಿದ್ರು ಇತ್ತು ಇವೇನು ವಿಚಾರ ಮಾಡಿರಿ 100 ಹೆಂಗಸರು ದ್ರೌಪದಿ ಮಾನ್ ಹರಣ ಆಲಕತ್ತೋದ್ರೆ ನಾವು ಸ್ವಲ್ಪ ನೋಡ್ಲಕ್ ಹೋಗಮ್ ನಡೀರಿ ಅಂದ ಇವ್ರು ಹೊಸು ನೋಡ್ಲಕ್ ಯಾಕೆ ಹೋಗ್ಬೇಕು ಆಕಿಗೆ ಹೋಗಿ ಉಳಿಸ್ಬೇಕಾಗಿತ್ತು ಅವ್ರು 100 ಹೆಂಗಸರು ಬಂದು ನಿಂತಾವ್ರಿ ಅಲ್ಲಿ ನೋಡ್ಲಕ್ಕ ಹೌದಪ್ಪ ನೋಡ್ಲಕ್ ನಿಂತು ಅವ್ರು ಸುಮಾರು ನಿಂದಿರ್ಬೇಕಲ್ರಿ 100 ಹೆಂಗಸರು ಏನ್ ಮಾಡ್ಯಾವ್ರಿ ಕೃಷ್ಣ ಪರಮಾತ್ಮ ಬಿಡ್ತಿದ್ನಲ್ಲ ಸೀರಿ ಆ ಬಿಡೋ ಸೀರಿ ಮ್ಯಾಗ ಆಸೆಯಾಗಿ ಬಿದ್ದ ಇವು ಹೌದು ಮಾತಿನ ಮ್ಯಾಗ ನಾನು ಸೀರಿ ಎಲ್ಲದ ನೀನು ಸೀರಿ ಈಗಿನ ಸೀರೆ ತಯಾರು ಮಾಡುವ ಯಾವದನ್ರಿ ನಮ್ಮ ಜಾಡನ ಕೈಯಾಗ ತಯಾರಾಗ್ಯದ ಸೀರಿ ಮತ್ತ ನೀನು ಬಲಿ ಪವರ್ ಇತ್ತಪ್ಪ ಅಂತಂದ್ರ ನಮ್ಮ ದೋತುರ್ಕ್ ಹ್ಯಾಂಗ ಏಕರಂಗ್ ಇಟ್ಟ ನೋಡಮ್ಮ ಹಂಗ ಇಟ್ಕೋಬೇಕಾಗಿತ್ತಲ್ಲ ನಿನ್ನ ಬಲಿ ಪವರ್ ಇತ್ತಂದ್ರ ಹಂಗ ಆತರ ಹಂಡ ಬಂಡ ಗುಣ ಇವ್ರ ಬಲ್ಲಿ ಹಂಡ ಬಂಡ ಯಾಕಿಟ್ಟ ನಾವು ಸೀರಿಗೆ ಹೌದು ಇವ್ರ ಬಲ್ಲಿ ಯಾಕ ಗಜಿಬಿಜಿ ಗದ್ದಲ ಗುಣ ಇರ್ತಾವ ತಿಳ್ಕೊಂಡೆ ಅಟ್ ಹೊಲಸಿಟ್ಟ ನಾವು ಸೀರಿ ಬರ್ತದೆ ಪಿಚ್ಗಣಿಕ ಅಲ್ರಿ ನೀವು ದೇವಿದ ಕೇಳಿರಿ ಏನಂತ ಆ ದೇವಿದ ತಿಳಿದಾರ ಹೇಳಲಕ್ಕ ಟೈಮ್ ಸನಿ ಬರ್ಲಾಕತ್ತದ ಲಾಸ್ಟ್ ಕುಸ್ತಿ ಅದ ಅವ್ರವ ಕಟ್ಲಿ ನಾವ್ರವ ಕಟ್ಲಿ ಕಡಿಯೋದು ಕುಸ್ತಿ ನೀವು ದೇವಿದ ಕೇಳಿವಿ ಹೌದಿಲ್ಲ ನಾವೊಂದು ವಿಷಯ ಕೇಳ್ತೀನಿ ಮತ್ತೆ ಆಕಿ ಮತ್ತ ಮಹಾಭಾರತ ಮಕ್ಕಳ ಕೈ ಹಾಕ್ಲಾಗತ್ತಲ್ಲ ನಾನು ವಿಷಯ ಕೇಳ್ತೀನಿ ಏನ್ ಕೇಳ್ತಿ ಕೇಳು ಗಾಂಧಾರಿದು ಕುಲದೇವಿ ಯಾರು ಕುಲದೇವಿ ಗಾಂಧಾರಿ ಕಣ್ಣ ಕಟ್ಕೊಂಡಳಲ್ಲ ದುರ್ಯೋಧನ ನಾವು ಆಕಿ ಮನಿ ದೇವರ ಯಾರು ಮನಿ ದೇವ್ರು ಯಾರು ಹೌದು ಕಣ್ಣು ಕಟ್ಕೊಂಡಕ್ಕೇನು ಹಂಗೆ ಕಟ್ಕೊಂಡೆ ಕೂತಾಳೆ ಏನ್ರಿ
ಒಂದು ಟೈಮದಾಗ ಕಣ್ಣು ಆಕಿನೂ ತೆಗದಾಳೆ ಅದು ಕಟ್ಟಿದ್ದು ಹೌದಪ್ಪ ಜೋರನ ಕಾಲಾಗ ಅಂತ ಪತಿವ್ರತ ಧರ್ಮಕ್ಕೆ ಕಾಪಾಡ್ಕೊತಿದ್ರಂದ್ರ ಅವಾಗರೇ ಯಾಕೆ ಕಣ್ಣು ಬಿಚ್ಚಬೇಕಾಗಿತ್ತಕಿ ಹೌದು ದುರ್ಯೋಧನ ಶರೀರ ನೋಡು ಟೈಮ್ದಾಗ ಕಣ್ಣು ಬಿಚ್ಚಾಳಕಿ ಮಗಳು ವಜ್ರ ಮಾಡ್ಯಾವ ಶರೀರ ಕಾಯಮೆ ಕಟ್ಕೊಂಡಾಳೇನೋ ಆಕಿ ಕಟ್ಕೊಂಡಿಲ್ಲ ಮತ್ ಗಂಡನ ಮ್ಯಾಗ ಸ್ನೇಹ ಇತ್ತಪ್ಪ ಅಂದ್ರೆ ಕಾಯಮೆ ಕಟ್ಕೋಬೇಕಾಗಿತ್ತು ಅಲ್ಲರೇ ಯಾಕೆ ಬಿಚ್ಚಬೇಕಾಗಿತ್ತಕಿ ಇವೆಲ್ಲ ಸ್ವಾರ್ಥಿಗೆ ಹೆಣ್ಮಕ್ಳ್ರಿ ಇವೆಲ್ಲ ಆಸಿಗೆ ಬಿಡವು ಇವರು ಬಹಳ ಜಿಗಿದಾಡಕತ್ತಾಳ ಹೆಣ್ಮಗಳು ಹೌದು ದ್ರೌಪದಿ ಮಾರಹರಣ ಆಗುವಂತ ಇವ್ 100 ಮಂದಿ ಹೆಂಗಸರು ಬಂದಾವ ನೋಡು ಬಂದ ಅಲ್ಲಿ ಸುಮ್ಮನೆ ನಿಂತಿಲ್ರಿ ಕೃಷ್ಣ ಬಿಡುವಂತ ಸೀರಿನಾಗ ಆಸೆ ಬಿದ್ದ ಓಸು ಹೌದು ಮನ್ಯಾಗ ಬರುವ ಹೊತ್ನಾಗ ಉಟ್ಕೊಂಡು ಬಂದಿದ್ವಲ್ಲ ಸೀರಿ ಹೌದು ನೋಡ್ರಿ ಕೃಷ್ಣ ಪರಮಾತ್ಮ ಸೀರಿ ಬಿಡ್ಲಾಕತ್ತಾನಲ್ಲ ಎಂತ ಪಿತಾಂಬರ ಅಂದ್ರೆ ನಾವು ಸ್ವಲ್ಪ ಹೋಗಿ ಉಟ್ಕೊಳಂ ನಡ್ರಿ ಅಲ್ಲಕತ್ತಾವ ಇವು ಓಸು ಹೌದು ಹೌದು ಆಕಿ ಒಬ್ಬಾಕಿ ಅಲ್ರಿ ದ್ರೌಪದಿ ಬೇಡ ಇವಕ್ಕ ಬೇಕಾಗ್ಯದ ಕೃಷ್ಣ ಕೊಡು ಸೀರಿ ಹೋಗಿ ಏನಲ್ಲಕತ್ತಾವ ಅವ ಬಿಡುವಂತ ಸೀರಿ ನಾವು ಸ್ವಲ್ಪ ಉಟ್ಕೊಳಂ ನಡ್ರಿ ತಿಳ್ಕೊಂಡು ಏನ್ ಮಾಡ್ಯಾವ ಏನ್ ಮಾಡ್ಯಾವ್ರಿ ಮಾಸ್ತರ ಬಿಡ್ಲಕತ್ತಿದ್ ನೋಡಿ ಸೀರಿ ಹೋಗಿ ಕೈ ಹಚ್ಚಲಕತ್ತೋತ್ರಿ ಆ ಸೀರಿಗೆ ಹೌದು ಹೌದು ಇವು ಏನ್ ಹೋಗಿ ಕೈ ಹಚ್ತಾವ ಅವಕ್ ಸುತ್ತಗೊಳಕ್ ಕೆಟ್ಟಿಟ್ಬೇಕಾದ್ರು ಅಟ್ಟಿಟ್ಟೆ ಕಟ್ಟಾಗಿ ಬರ್ಲಕತ್ತ ಸೀರಿ ಹೌದು ಹೌದು ಈ ವಿಷಯ ಯಾರು ಹೇಳಿಲ್ರಿ ರಾಮಾಯಣದೊಳಗ ಹೌದು ಮತ್ತೆ ಇದು ಸುಳ್ಳಪ್ಪ ಅಂದ್ರ ಯಾವ ನಮ್ಮ ಲಮಾಣಹಟ್ಟಿ ತುಕಾರಾಮ್ ಮಹಾರಾಜರಿಗೆ ಕರೆಸ್ತೀನಿ ಇಲ್ಲಿ ಹೌದು ಈ ವಿಷಯನ ಅವ್ರ ಬಾಯಿನೇ ಕೇಳ್ಕೊಂಡಿನಿ ಹಾ ಬೇಕಂದ್ರೆ ಅವನಿಗೆ ಇಲ್ಲಿಯೇ ಕರೆಸ್ತೀನ ಲೇಖದೊಳಗೆ ಸಿಗ್ಬೇಕಾದ್ರೆ ಹುಡುಕ್ಯಾಡಿದ್ರ ಅವಾಗ ಅವ್ರು ಏನ್ ಮಾಡ್ಯಾವ ಏನ್ ಮಾಡ್ಯಾವ್ರಿ ಅವ್ರಿಗೆ ಎಟ್ಟಿಟ್ಟು ಬೇಕಾದ ಅಟ್ಟಿಟ್ಟೆ ಕಳೆದು ಬಂದದ್ದು ಸೀರಿ ಹೌದು ಹೌದು ಮಾಯಕವಾರ ಭಗವಂತ ಸೀರಿ ಕೊಡು ತನಕ ಕೊಟ್ಟವ 8 ಕೋಟಿ ವಸ್ತ್ರ ಕೊಟ್ಟ ಹೌದು ಕೊಡುವುದೆಲ್ಲ ಆದ ಬಳಿಕ ಲಾಸ್ಟಿಗೆ ಏನ್ ಮಾಡ್ಯಾವ್ರಿ ಎಲ್ಲ ಹೊಸು ಸುತ್ಕೊಂಡು ನಿಂತಾವ ಆ ಸೀರಿಗೆ ಹೌದು ಲಾಸ್ಟಿಗೆ ಕೊಡುದು ಬಂದ್ ಮಾಡ್ದ ಏನಾಯ್ತು ಅವಾಗ ಆ ಮಾಯಕವಾರ ಭಗವಂತನ ಆತಿತ್ತದು ಹೌದು ಮಾಯದ ಸೀರೆ ಇತ್ತು ಮೈ ಮ್ಯಾಗಿನ ಸೀರೆ ಎಲ್ಲ ಮಾಯ ಹೋಗ್ಯದ ಏನ್ ಉಟ್ಕೊಂಡಿದ್ವಲ್ಲ ಕೃಷ್ಣಂದು ಸೀರೆ ಹೌದು ಆ ಸೀರೆ ಎಲ್ಲ ಮಾಯ ಹೋಗ್ಯದ ಆ ಸಬಲ ಓಸು ಏನಾಗಿ ನಿಂತವ ಬತ್ಲಾಗಿ ನಿಂತವ ಖುಲ್ಲ ಓಸು ಕುಲ್ಲಮ್ಮಾಗಿ ನಿಂತವ ದಿಗಂಬರಾಗಿ ನಿಂತು ಬಿಟ್ಟವ ಓಸು ಎಲ್ಲಿ ಉಳ್ದ ನಿಮ್ ಮಾನ ಎಲ್ಲಿ ಉಳ್ದದ ಆ ಎಲ್ಲಿ ಉಳ್ದದ ಮತ್ ಇದ್ರ ಮ್ಯಾಗ ನಾವು ಬಹಳ ದೊಡ್ಡ ಶಾಣೆ ಹೌದು ನಾವೇ ಹೆಚ್ಚ ಹೌದಲ್ರಿ ಮಾಸ್ತರ ಮತ್ ನಿಮ್ ಬಲಿ ಪವರ್ ಇತ್ತಂದ್ರ 100 ಮಂದಿ ಹೆಂಗಸರು ಬಂದಿರ ಒಬ್ಬ ದುಶ್ಯಾಸನ ಹೊಡಿದಾಲಿ ನಿಮ್ಗ ಹೆಂಗ್ ಹೆಚ್ಚಿಗೆ ನಮ್ರಿ ನಾವು ಹೌದು ಹೌದು ಮತ್ತ ಅಲ್ಲಿ ಬಂದು ಕಾಪಾಡ್ದವ ಯಾವ ನಮ್ಮ ಕೃಷ್ಣನೇ ಅದ ನಮ್ಮ ಗಂಡಸ ಮಗನಿ ಮತ್ ಇಟ್ಟು ಎಲ್ಲ ಇಟ್ಕೊಂಡೇನಂದ್ರೆ ನಮ್ಮ ತವನಿ ಹೆಚ್ಚ ಹೌದಲ್ರಿ ಮಾಸ್ತರ ಹಾ ಅದಕ್ಕೆ ತಂಗಿ 100ನೇದವನ ಹೆಸರು ಕೇಳಿದ್ದಿ ಅವನ ಹೆಸರು ನೀ ಬರ್ಕೋ ಹೋಗಿ ಪಾಠ ಬರ್ಕೋ ಹೌದು 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 ಅಲ್ಲೇ ಎಲ್ಲಿ ಕೂತಿ ಹೌದಲ್ರಿ ಮಾಸ್ತರ ಚಾದ ಅಂಗಡಿಯಾಗ ಅಲ್ಲೇ ಕೂತಲ್ಲೇ ಕೇಳು ಹೌದು ಮತ್ತೇನು ಕೇಳ್ಯಾರ ಅವರು ಮತ್ತೇನು ಕೇಳ್ರಿ ಮಾಸ್ತರ ವಿಠ್ಠಲಗ ರುಕ್ಮಿಣಿ ಉದ್ಧಾರ ಮಾಡ್ಯಾರ ಅಂತ ಹೇಳ್ತಾರೆ ಇವರು ರುಕ್ಮಿಣಿ ಉದ್ಧಾರ ಮಾಡ್ಯಾಳ ವಿಠಲ್ಗ ಮತ್ತ ಆಕಿ ಉದ್ಧಾರ ಮಾಡ್ಯಾಳ ಅಂದ್ರ ಆ ವಿಠಲನ ಮೂರ್ತಿ ಪಾದದ ಕೆಳಗೆ ಹಾಕಿನ ಮೂರ್ತಿ ಅದ ಜೋಡಿ ಬೇಕಾಗಿತ್ತಲ್ರಿ ಮಾಸ್ತರ ಅವ್ನು ಕೂಡ ಜೋಡ್ ಕುಂದ್ರಬೇಕಾಗಿತ್ತು ವಿಠಲ್ ಕೂಡ ಯಾಕೆ ಕೂತಿಲ್ಲಕಿ ಯಾಕೆ ಕೂತಿಲ್ಲ ಅವನಿಗೆ ಉದ್ಧಾರ ಮಾಡ್ಯಾಳ ಇಲ್ಲಕಿ ಉದ್ಧಾರ ಮಾಡಿದ್ರೆ ಅವ್ನ ಮಗಲಾಗ ಕುಂದ್ರಬೇಕಾಗಿತ್ತಲ್ಲ ಯಾಕೆ ಕೂತಿಲ್ಲಕಿ ಮಗಲಾಗ ಹೌದು ಪಾಂಡುರಂಗ ಒಬ್ಬನೇ ನಿಂತಾನ ಜೋಡಿ ಇಲ್ಲಕಿ ನೋಡ ಹೌದು 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 ಆಕಿನ ತೆಳಗ ಅವನ ತೆಳಗ ಮಾತ್ರ ಈಕಿಗೆ ಜಾಗ ಕೊಟ್ಟಾರ ಮತ್ ತೆಳಗೆ ಯಾಕೆ ಕೂತಾಳಕಿ ದೊಡ್ಡಕ್ಕಿದ್ದಕ್ಕಿ ಹೌದು ಉದ್ಧಾರ ಮಾಡ್ದಕ್ಕೆ ಇಲ್ಲಿಕಿ ತೆಳಗೆ ಯಾಕೆ ಜಾಗ ತಗೊಂಡಾಳಕಿ ಅಲ್ರಿ ಉದ್ಧಾರ ಮಾಡಕ್ ಹೋಗ್ಯಾಳ ಹೌದು ಎಲ್ಲಿ ಹೋಗಿ ಉದ್ಧಾರ ಮಾಡ್ಯಾಳಕಿ ಎಲ್ಲಿ ಭಕ್ತರ ಮನ್ಯಾಗ ಭಕ್ತರ ಬಲ್ಲಿ ಎಲ್ಲಿ ಹೋಗಿ ಉದ್ಧಾರ ಮಾಡ್ಯಾಳ ಹೆಸರು ಇರ್ತಿತ್ತು ಸಂತ ತುಕಾರಾಮನ ಕೈಯಾಗ ಸಿಕ್ಕಿ ದಿಕ್ಕಟ್ಟಿ ಓಡಾಡಲ್ಲಿ ಅವಮಾನ ಆಗಿ ಹೋಗ್ಯಾರಲ್ಲಿ ಐಶ್ವರ್ಯ ಕುಡ್ಬೇಕಂತ ತಿಳ್ಕೊಂಡು ಬಂದ್ರತ್ರಿ ಅವ್ರ ಮನೆಗೆ ಹೌದು ಅವ ಪಾಂಡುರಂಗ ಹೇಳ್ದ ಬೇಡವಲ್ಲ ಒಟ್ಟೆ ಅವನಿಗೆ ಐಶ್ವರ್ಯ ಕೊಡ್ಲಕ್ ಹೋಗ್ಬೇಡ್ನಿ ಬೇಕಾದ್ರೆ ನಿನಗೆ ಕೊಡ್ತಾನವ ಅವ ತಗೊಳವಲ್ಲ ಎಂತ ಹೇಳಿದ್ರು ಸಹಿತ ಕೇಳಿಲ್ರಿ ಇವ್ರು ಆದಿಲಕ್ಷ್ಮಿ ಅವ್ ಹೆಣ್ಮಕ್ಳ ಚಿಂತೆ ಹಿಂಗಿರ್ತದಲ್ಲ ರುಕ್ಮಿಣಿ ಇದ್ದಕ್ಕೆ ಏನ್ ಮಾಡಿದ್ರು ಸಂತ ತುಕಾರಾಮನ ಐಶ್ವರ್ಯ ಕೊಡ್ಬೇಕಂತ ಮನೆಗೆ ಬಂದ್ರು ಹೌದು ಬರೋದ್ರೊಳಗೆ ತುಕಾರಾಮ್ ಮಾರೋದು ಮನ್ಯಾಗ ಇದ್ದಿದ್ದಿಲ್ಲ ಹೌದಪ್ಪ ಜೀಜಾಬಾಯಿ ಇದ್ರು ಎಲ್ಲಿ ಹೋಗ್ಯಾನ ತಿಳ್ಕೊಂಡು ಕೇಳಿದಾಗ ಅವಾಗ ಹೇಳಿದ್ರು ಏನಂತ ಏನ್ ಹೇಳಾರ ಮಾಸ್ತರ ಅವ್ರ ಮನೆ ಇದು ಇರ್ತಾವ ಏನ್ರ ಮಾತುಗಳು ಅವಾಗ ಈಗ ಏನೋ ಬಂದು ನಿಂತಲ್ಲಿ ನಿಂತಳು ಸಂತ ತುಕಾರಾಮ ಕೇಳಿದ್ರು ಏ ತುಕಾರಾಮ ನಿನಗೆ ಏನ್ ಬೇಕು ಬೇಡ 7 ಜನ್ಮ ತನಕ ನಿನ್ನ ಮನ್ಯಾಗ ಬಡತಾನ ಬರಬಾರದು ಆ ನಮ್ಮನ್ನ ಕೊಟ್ಟು ಹೋಗ್ತೀನಿ ಕೊಡ್ಬೇಕಂತ ಬಂದೀನಿ ಇವತ್ತ ನಿನಗೆ ಏನ್ ಬೇಕಾದ್ರು ಬೇಡ ಅಂದಳು ಏನ್ ಮಾಡ್ತಾನ ನಮ್ಮಪ್ಪ ವಚನ ತಗೋತಾನ ಅವಾಗ ವಚನ ತಗೊಂಡು ಸಂತ ತುಕಾರಾಮ ಮಹಾರಾಜ ಯಾರ ಕೈಲಿ ಕೊಡ್ತೀನಿ ಅಂತ ಮೊದಲು ವಚನ ಕೊಡು ಹೌದು ಆಮ್ಯಾಗ ನಾ ಬೇಡ್ತೀನಿ ಅಂದ ಅವಾಗ ಏನ್ ಮಾಡ್ತಾಳೆ ಈಕಿ ಅವಾಗ ಏನ್ರ ಬೇಡ್ತಾನೆ ತಿಳ್ಕೊಂಡು ನನ್ನ ಪತಿನಾಥ ಆದಂತ ಪಾಂಡುರಂಗನ ಆಣೆ ಮಾಡಿ ಹೇಳ್ತೀನಿ ಹೌದು ಭೂಲೋಕದೊಳಗೆ ಇರುವಂತ ಭಕ್ತರ ಆಣೆ ಮಾಡಿ ಹೇಳ್ತೀನಿ ಹೌದು 33 ಕೋಟಿ ದೇವತೆಗಳ ಆಣೆ ಮಾಡಿ ಹೇಳ್ತೀನಿ ಹೌದು ನೀ ಏನು ಬೇಡ್ತಿ ಬೇಡಿದ್ದೆ ನಾ ಕೊಡ್ತೀನಿ ಸದ್ಯ ತಕ್ಷಣ ಕೊಡ್ತೀನಿ ಅಂದ್ರು ಹೌದಪ್ಪ ವಚನ ಕೊಟ್ಟು
ಅವಾಗ ಸಂತ ತುಕಾರಾಮ್ ಮಹಾರಾಜ ಅಂದ ವಚನ ತಗೊಂಡ ಸಿಕ್ಕಲ ನಮ್ಮ ಮಗು ನನ್ನ ಕೈಯಾಗ ಅಂದವ. ಹೌದಪ್ಪ ಮಗಳು ಸಿಕ್ಲಿಕ್ಕೆ ಬಲ್ಯಾಗ ಹೌದು ಈಕಿಗೆ ಇಲ್ಲೇ ಪಲ್ಟಿ ಒಗಿಬೇಕಂದವ ಸಂತ ತುಕಾರಾಮ್ ಮಹಾರಾಜ. ಏನಂದವ ವಚನ ತಗೊಂಡ್ ಒಳಗೆ ಹಿಂದ್ರಿಗಳ ನೀ ಏನು ಕೊಡ್ತೀನ ತಂದಿದಲ್ಲ, ಇದು ಒಂದು ಸಾರಿ ನನ್ನ ಮನೆಗೆ ಏನು ಬಂದಿದ್ದು ನೋಡು, ಇನ್ನೊಂದು ಸಾರಿ ನನ್ನ ಮನೆಗೆ ಬರಬೇಡ, ಇದೇ ನೀ ಕೊಡುವ, ಇದೇ ಆಶೀರ್ವಾದ ನೀ ಕೊಡು ಅಂದವ. ಈಗ ಬರೋದು ಬಂದಿ ಇನ್ನೊಂದ್ಸಲ ಬರೋದು ಇಲ್ಲ. ಸಾಕ್ಷಾತ್ ಲಕ್ಷ್ಮಿನೇ ಮನ್ಯಾಗ ಬಂದು ನಿಂತಾಳ, ಇದೊಂದು ಸಾರಿ ನನ್ನ ಮನೆಗೆ ಬಂದಿದ್ದು ನೋಡು, ಇನ್ನೊಮ್ಮೆ ಇಲ್ಲಿ ಬರಬೇಡ ಅಂದ ಅಕ್ಕಿಗೆ. ಹೌದಪ್ಪ ಯಾಕಂದನವ ಯಾಕಂದನ ಅಕ್ಕಿ ಬಂದ್ರ ಇವನ್ ನೆನಪು ಹೋಗ್ತದ. ಪಾಂಡುರಂಗನ ನಾಮಸ್ಮರಣಿ ಮರಸ್ತಾಳಿಕ್ಕಿ. ಹೌದು ರೊಕ್ಕ ಬಾಳ ಕೆಟ್ರಿ. ಅದೇ ಅದಕ್ಕೆ ಅಂದಾರಲ್ರಿ ಏನಂತ ವಿದ್ಯಾವೇ ಸತಿ ಅಂತೆ ಸಂಪತ್ತವೇ ಸೂಳಿ ಅಂತೇತ. ವಿದ್ಯಾವೇ ಸತಿ ಅಂತೆ ಸಂಪತ್ತವೇ ಸೂಳಿ ಅಂತೇತ. ಇವತ್ತು ಇಲ್ಲಿ ಇರ್ತಾವ ನಾಳೆ ಅಲ್ಲಿ ಹೋಗ್ತಾಳ. ಅದಕ್ಕ ನೀ ಬಂದು ನನ್ನ ಮನ್ಯಾಗ ಹೋಗ್ಯಪ್ಪ ಅಂತಂದ್ರ ನಮ್ಮ ಅಪ್ಪನ ಧ್ಯಾನ ಮಾಡಿಸ್ತೇವ, ಇದೊಂದು ಏನು ಬಂದಿದ್ ನನ್ನ ಮನೆಗೆ ಇನ್ನೊಂದು ಬರಬೇಡ, ಇದೇ ಆಶೀರ್ವಾದ ಕೊಡುವತ್ತ ಅಂದಾನವ. ಇವ್ರು ಹೇಳಕತ್ತಾರ ನಾವೇ ಉದ್ಧಾರ ಮಾಡಿವಿ, ನಾವೇ ಉದ್ಧಾರ ಏನು ಉದ್ಧಾರ ಸಣ್ಣ ಯಾರಿಗೂ ಉದ್ಧಾರ ಮಾಡಿದ್ವಿ, ಯಾರಿಗೂ ಉದ್ಧಾರ ಮಾಡ್ರಿ ಮಾತಾರ. ಮತ್ತೇನ್ ಕೇಳ ಪಾರ್ವತಿ ಇದ್ದಕ್ಕಿ ಯಾಕೆ ಹಾಡದಿಲ್ಲ, ಪರಮೇಶ್ವರ ಮೊದಲಾಗಿ ಕೂತಾಳ. ಹೌದು ಖರೆ ಪರಮೇಶ್ವರ್ ಮೊದಲಾಗಿದ್ರು ಯಾಕೆ ಹಾಡಲಿಲ್ಲ ಅಂತ ಕೇಳ್ತಾಳ. ಹೌದಲ್ರಿ ಮಾಸ್ತರ, ಅದು ಹಿಂದಿನ ಪೇಚ್ ಬೇರೆ ತಂಗಿ. ಹೌದು ಯಾರು ರತಿದೇವಿ ಶಾಪ್ ಇತ್ತಕ್ಕಿಗೆ, ಯಾರಿಗೆ ಪಾರ್ವತಿಗೆ ರತಿದೇವಿ ಮನ್ಮಥನ ಹೆಂಡತಿ. ಆಕಿನ ಶಾಪಕ್ಕಾಗಿ ಆಕಿ ಹಾಡದಿಲ್ಲ. ಕೇಳ್ರಿ ಮತ್ತ ಸಪ್ತ ಋಷಿಗಳು ಶಾಪ್ನು ಅದ ಅದಲ್ಲ ಹಡಿದಾರ್ದ ಶಾಪ್ ಕೊಟ್ಟಿದ್ದದ. ಮತ್ತ ಅದು ಶಾಪ್ ಆಗ್ಯದ ಅಂದ್ರೆ ಅದೇ ಹಂಗ ಹುಟ್ಟುತ್ತವ ಅಲ್ಲಿ. ಮತ್ತ ಭೂದೇವಿ ಶಾಪ್ನು ಆಗ್ಯದ ಪಾರ್ವತಿಗೆ, ಅದು ಒಂದ್ ಲೆಕ್ಕ ಬೇರೆನೇ ಅದ. ಹೌದು 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 ಇವು ಮೂರದಾಗ ಏನ್ರ ತಿಳ್ಕೊತಂಗಿ. ಹೌದು ಹೌದು ಅದಕ್ಕೆ ಅವ್ರು ಕೇಳಿರುವಂತ ವಿಷಯಗಳು ಇಲ್ಲಿ ಫೈನಲ್ ಅದು. ಮತ್ತೇನು ಉಳ್ದವೇನು ಮತ್ತೆ ಮತ್ತೆ ಕೇಳ ಏನು ಮಾಸ್ತರ ಅವ್ರೇ ಹೇಳ್ತಾರೆ, ಎರಡು ಮಾತು ಅವ್ರೇ ನಡೆಸ್ಯಾರ. ಕಣ್ಣಿ ಕಾಣೋದೆಲ್ಲ ಹೆಣ್ಣಂತಿ ಅವ್ರೇ ಹೇಳ್ತಾರ, ಮಗನ ಇಲ್ಲ ಕುಂತದೇವ್ ಖರೆ ಮಾತದ ಇದು ಎಲ್ಲರೂ ಕೇಳ್ಯಾರ. ಮತ್ತೇನ್ ಹೇಳ್ತಾರ, ಆ ನೆಲಗಿ ಮೇಲೆ ನೀರ್ ನಿಂತಾವ್, ನೆಲಗಿ ಮೇಲೆ ಬರ್ಕೋದ ಕಾಳಿಕಾದೇವಿ. ಇದಕ್ಕೇನಂತೀನಿ, ಕಣ್ಣಿ ಕಾಣ್ತದ ನೆಲಗಿ ಹೆಣ್ಣಂತಿ ಹೋ ಗಂಡಂತಿ, ಕಣ್ಣಿ ಕಾಣಲ್ಲ ಏನ್ ಹೇಳ್ತಿ ಹೆಣ್ಣದ ಅಂತ ಹೇಳ್ತಿ, ನೆಲಗಿ ಕಾಣ್ತದ ಕಾಣಲ್ಲ ಕಣ್ಣಿಗೆ. ಹೌದೌದೌದು ಅಲ್ಲಾಕ ಬರ್ದ ನಾವ ಕಳಕದೇವಿನೇ ಬರ್ದಾವ ಅಂತ ಹೇಳ್ರಿ ಮಾಸ್ತರ. ಅದು ನೀರದ ನಾಲ್ಗಿ ಅವ್ರು ಹೇಳ್ತಾರ ನೀರದ ಅಂತ, ನಾವು ಮಾತಾಡಿವಿ ನೀರಿನ ಯಾವಾರ, ಇಕ್ಕಿ ಹೇಳಕತ್ತಾವ ನಾಲ್ಗಿ ಯಾವಾರ. ಅಂದ್ರೆ ಕತ್ತಿದ ಹೇಳನ ಕುದುರಿದ ಹೇಳಕ್ಕಿಕ್ಕಿ. ಒಟ್ಟಿದು ಉಲ್ಟಾದ್ರಿ ಕುದುರಿನೇ ಒಟ್ಟ ಕುದುರೆ ಮಾಡ್ಕೊತ ಮುಂಗೋಲೆ ಬರ್ಲಿಕ್ಕತ್ತಾವ ಎಲ್ಲ ಮೇಳಗಳಿಗೆ. ಹೌದು ಇವು ಆಟ ತಂಗಿ ಬಂಗಾಲಿ ಆಟ ನನ್ನ ಮುಂದೆ ನಡೆಯಂಗಿಲ್ಲ. ಇವು ಯಾರ ಮುಂದೆ ನಡೆಸಿವು ಬಂಗಾಲಿ ಆಟ, ಮತ್ತವ್ರ ಮುಂದೆ ನಡೆಸಿವು ಎಲ್ಲ. ಎಲ್ಲಿ ಬಂದಲ್ಲಿ ನಿಮ್ದು ಗಿಚಡಿ ಆಗ್ಯದ ನಮ್ಮ ಕೈಯಾಗ. ನಾಲಿಗೆ ಅಂತ ನಾವು ಮಾತಾಡಿವೇನ್ರಿ, ನೀರತ್ತ ನಾವು ಹೇಳಿದೇವು, ನೀರಿನ ಮ್ಯಾಗ ಬರೋದು ತೋರಿಸ್ನಿ, ನಾನು ನೀರತ್ತ ಬರೋದು ತೋರ್ಸು, ಅವಾಗ ನೀನ್ ಹೆಣ್ಣು ಹಚ್ಚತ್ತ ನಾವ್ ಹೇಳಿ. ಅಲ್ಲಿ ಹೋಗಿ ಅವ್ರಿ ಕಳಕಾಭವನಿ ಬಲಿ. ಹೌದು ಆ ಕಳಕಾಭವನಿ ಅಕ್ಕಿಂದ ಅಕ್ಕಿಗೆ ಮೆಟ್ಟಿಲ್ಲ. ಏನೋ ನಾಲಿಗೆ ಮ್ಯಾಗ ಬರ್ದಳತ್ತ, ಅದು ಎಲ್ಲ ಇದು ನಾಮ ನಂದು ಹೆಚ್ಚಾಯ್ತದ. ಕೇಳಿಲ್ರಿ ಮಾಸ್ತರ, ಕಣ್ಣಿಗೆ ಕಾಣೋದಿಲ್ಲ ಹೆಣ್ಣು ಅಂದಿ ನಿನ್ನ ಮಾತಿಗೆ ನಾವು ಒಪ್ಕೋತೀನಿ. ಈಗ ನನಗೊಂದು ಸಂಶಯ ಬರ್ತದೆ ಇಲ್ಲಿ. ಏನು ಈ ಹುಡುಗಿ ಲಗ್ನ ಆದ ಕೂಡಲೇ ವರ್ಷ ಬೇಡ 2 ವರ್ಷನಾಗ ಈಕಿ ಏನ್ ಮಾಡ್ತಾಳ, ಗರ್ಭಿಣಿ ಆಗ್ತಾಳ. ಗರ್ಭಿಣಿ ಆದ ಕೂಡಲೇ 9 ತಿಂಗಳು 9 ದಿವಸ ಆದ ಕೂಡಲೇ ಹಡಿಯುವಂತ ಟೈಮದೊಳಗ ಈಕಿನ ಡಿಲಿವರಿ ಮಾಡ್ಕೊಳಕ್ ಹೋಗ್ಬಾಕಿ ಎದುರಿಗೆ ಕೂತಿರ್ತಾಳ ಹೆಣ್ಮಗಳು. ಸೂಲಿಗಿತ್ತಿ ಅಂತಾರಲ್ರಿ ಅಕ್ಕಿ. ಸೂಲಿಗಿತ್ತಿ ಎದುರಿಗೆ ಕೂತಿರ್ತಾಳ. ಡಿಲಿವರಿ ಆಯ್ತು ಹೆಣ್ಮಗಳದು. ಡಿಲಿವರಿ ಆದ ಕೂಡಲೇ ಗೆಳತಿಯರಿಗೆ ಬಾಳ ಖುಷಿರಿ. ನಮ್ಮ ಗೆಳತಿದ್ದು ಡಿಲಿವರಿ ಆಗ್ಯದ ಅಂದ್ರೆ ಹೋಗಿ ಕೇಳ ನಡ್ರಿ ತಿಳ್ಕೊಂಡು ಓಡಿ ಬಂದ ಹೊಸು ಹೆಣ್ಮಕ್ಳು. ಓಡಿ ಬಂದು ಏನ್ ಮಾಡ್ಯಾವ ಈಕಿಗೆ, ಏನ್ ಮಾಡ್ಯಾವ್ರಿ, ಐ ವಿದ್ಯಾಶ್ರೀ ಏನ ಡಿಲಿವರಿ ಆಗ್ಯದತ್ತ, ಏನ ಗಂಡದ ಹೆಣ್ಣದ ಅಂದ ಕೂಡಲೇ ಈಕೆ ಏನಂದ, ಏನಂತಾರ್ರಿ, ಯವ್ವ ತೇಟ ಅವ್ರ ಅಪ್ಪನಂಗೆ ಅದ, ಅವ್ರ ಅಪ್ಪನ ಬಾಯನ್ ಉಚ್ಕೊಂಡು ಬಿದ್ದಂಗೆ ಅದ, ಗಂಡಸ ಮಗ ಅದ ಯವ್ವ ಬಂಗಾರ ಅಂತದ ತಿಕ್ಕಿನ ಹೇಳ. ಮತ್ತೆ ಇಲ್ಲೇನು ಹೇಳ್ತಾಳ, ಕಣ್ಣಿ ಕಾಣದಲ್ಲ ಹೆಣ್ಣ. ಇಲ್ಲಿ ಸಭಾದಾಗ ಏನ್ ಹೇಳಕತ್ತಾಳ, ಕಣ್ಣಿ ಕಾಣದಲ್ಲ ಹೆಣ್ಣ, ಕಣ್ಣಿ ಕಾಣೋದಿಲ್ಲ ಸಿಂಗಾರ ಅಂತ ಹೇಳಕತ್ತಾಳ ಇಲ್ಲಿ. ಹೌದು ಹೆಣ್ಣ. ಮತ್ತ ಅಲ್ಲಿ ಕೋಲಾಗಿ ಬಿದ್ದಾಗ ಬಂಗಾರ ಅಂತ ಗಣಸ ಮಗನ ಅಲ್ಲಿ ಕಣ್ಣಿ ಕಂಡೆ ಹೇಳಿಲ್ರಿ ಅಲ್ಲಿನು. ಅಲ್ಲಿ ಏನ್ ನೋಡಿದ್ವಿ ಕಣ್ಣಿಗೆ ನಿನ್ಗೆ ಏನ್ ಕಂಡವ. ಹೌದು ಬಂಗಾರ ಕಂಡ ಅಂದಿ, ಬಂಗಾರ ಅಂತ ಗಣಸ ಮಗನ ಅಂತ ಹೇಳ್ತಾಳ. ನೀ ಏನ್ ಕಂಡು ಗಂಡ ಅಂದಿ, ಬ್ಯಾಟ್ರಿ ಮಾಡಿ ನೋಡಿರ್ಬೇಕು ಮಾಸ್ತರ. ಬ್ಯಾಟ್ರಿ ಅದುವರೆಗೆ ನೋಡಿ ಯಾಕೆ ಗಂಡ ಅಂದಿ, ಅದು ಬೇರೆ ಬರ್ದೇ ಆಗಿತ್ತು. ಅಲ್ಲಿನೂ ಹೆಣ್ಣೆ ಇರ್ಬೇಕಾಗಿತ್ತಲ್ಲ, ಕಾಣಾಗತ್ತದ. ಇವು ಎಲ್ಲಿ ನಡೆಸಿದ ತಂಗಿ ಇಂತ ಸೋಮನಿ. ಯಾಕಂದ್ರ ನಾವು ಬಹಳ ಇದಕ್ಕೆ ಇದು ಮಾಡಬಾರ್ದು ಅಂದಂಗ